ಕ್ವಶನ್ ನೋಡ್ಕೊಳ್ಳಿ. ಇನ್ವೆಸ್ಟಿಗೇಟ್ ದ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂ ಸೊ ದಟ್ ಈಕ್ವೇಷನ್ಸ್ 2x + 3y + 5z = 9, 7x + 3y - 2z = 8, 2x + 3y + lambda z = mu has ಫಸ್ಟ್ ಒನ್ ನೋ ಸೊಲ್ಯೂಷನ್, ಸೆಕೆಂಡ್ ಯೂನಿಕ್ ಸೊಲ್ಯೂಷನ್, ಮೂರನೇದು ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಹೆಂಗೆ ಮಾಡ್ತೀರಾ? ಫಸ್ಟು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಆಫ್ ಸಿಸ್ಟಮ್ ಈಸ್ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಏನು ಬರುತ್ತೆ ಹೇಳಿ? A/P = ಹೇಳಿ ಫಸ್ಟು ಎಕ್ಸ್ ಕೋಫಿಷಿಯಂಟ್ ಏನು, ಆಮೇಲೆ ವೈ ಕೋಫಿಷಿಯಂಟ್ ಏನು, ಝೆಡ್ ಕೋಫಿಷಿಯಂಟ್ ಏನು, ಆಮೇಲೆ 9, ನೆಕ್ಸ್ಟು 7, 3, ಆಮೇಲೆ -2, ಆಮೇಲೆ 8, ಆಮೇಲೆ 2, ಆಮೇಲೆ 3, ಆಮೇಲೆ ಲ್ಯಾಂಬ್ಡಾ, ಆಮೇಲೆ ಮ್ಯೂ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು? ಯಾವುದನ್ನ ರೆಫರೆನ್ಸ್ ಇಟ್ಕೋಬೇಕು, ಯಾವುದನ್ನ 0 ಮಾಡಬೇಕು ನೋಡಿ. 2ನ ರೆಫರೆನ್ಸ್ ಇಟ್ಕೊಳ್ಳಿ, ಇದೆರಡನ್ನ 0 ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಪ್ರೊಸೀಜರ್ ಯಾವ ಥರ 0 ಮಾಡೋದು ಹೇಳಿ? ಹೆಂಗೆ ಮಾಡಬೇಕು? ಇನ್ನು 0 ಮಾಡೋಕ್ಕೆ 7ನ 0 ಮಾಡೋಕ್ಕೆ 2ನ ಏನಂತ ತೊಗೋಬೇಕು? ರೆಫರೆನ್ಸ್ ತೊಗೋಬೇಕು. ಈ 7ನ 0 ಮಾಡೋಕ್ಕೆ ಯಾವ ಥರ ಮಾಡಿ? +7ನ ಏನಂತ ಬರ್ಕೊಳ್ಳಿ? -7 ಡಿವೈಡ್ ಬೈ ರೆಫರೆನ್ಸ್ ಏನು? 2. ಈ ರೆಫರೆನ್ಸ್ ಇದೆಯಲ್ಲ, ಯಾವ ರೋಲ್ ಇರೋದು? R1 ಇಲ್ಲಿ ಈ ಕಡೆ ಸೈಡಲ್ಲಿ ಬರ್ಕೊಬಿಡಿ. ನೆಕ್ಸ್ಟ್ 0 ಮಾಡ್ತಾ ಇರೋದು ಯಾವುದು? R2 ಈ ಕಡೆ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಏನಾಯಿತು? R2 ರಿಪ್ಲೇಸ್ ಬೈ 2R2 ಮೈನಸ್ ಏನು ಮಾಡಿ? R2 ರಿಪ್ಲೇಸ್ ಬೈ ಅಂತ ಬರೆದು 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ 2R2 ಮೈನಸ್ 7R1. ಈಗ ನೆಕ್ಸ್ಟು ಯಾವುದನ್ನ 0 ಮಾಡಬೇಕು? 2. ರೆಫರೆನ್ಸ್ ಯಾವುದು? ಇದು 2 ಸೇಮ್ ಇದೆಯಲ್ವಾ? ಸೇಮ್ ಇದ್ದರೆ ಯಾವ ಥರ ಮಾಡ್ಬೇಕು ಹೇಳಿ? 2 ಇರೋದು ಯಾವ ರೋಲಿ? R3 ರಿಪ್ಲೇಸ್ ಬೈ R3 ಮೈನಸ್ ಅಂತ ಬರ್ಕೋಬೇಕು. ಸೇಮ್ ಇದ್ದರೆ ಏನು ಮಾಡಬೇಕು? R3 ರಿಪ್ಲೇಸ್ ಬೈ R3 ಮೈನಸ್ ಬರೆದ್ಬಿಟ್ಟು ಇಲ್ಲಿ ರೆಫರೆನ್ಸ್ ಇರೋದು ಯಾವ ರೋಲಿ? R1. ಗೊತ್ತಾಗ್ತಿದೆಯಲ್ವಾ? R3 ಮೈನಸ್ R1. ಈಗ ಎರಡು ಆಪ್ರೇಷನ್ನು ಇಲ್ಲಿ ಬರೆದ್ಬಿಡಿ. ಏನಿದೆ ಹೇಳಿ ಇಲ್ಲಿ? ಹೇಳಿ. R2 ರಿಪ್ಲೇಸ್ ಬೈ 2R2 ಮೈನಸ್ 7R1. ನೆಕ್ಸ್ಟು R3 ರಿಪ್ಲೇಸ್ ಬೈ R3 ಮೈನಸ್ R1. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಹೆಂಗೆ ಮಾಡ್ತೀರಾ? ಈಗ ನೋಡಿ ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವುದ್ಯಾವುದು? R2 ಮತ್ತು R3ನ. ಯಾವ್ದನ್ನ ಹಂಗೆ ಇಟ್ಕೋಬೇಕು? R1ನ ಹಂಗೆ ಇಟ್ಕೊಳ್ಳಿ. ಹೇಳಿ. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಹೇಳಿ 2, 3, 5, 9. ಈಗ ಇಲ್ಲಿ R2 ರಿಪ್ಲೇಸ್ ಬೈ ಏನು ಮಾಡ್ತಾ ಇದ್ದೀವಿ? 2R2 ಮೈನಸ್ 7R1. ಇಲ್ಲಿ ರೈಟಲ್ಲಿ ಇರೋದನ್ನ ಬರ್ಕೋಬಿಡಿ. ಹೇಳಿ. 2R2 ಮೈನಸ್ 7R1 ಕೋಲನ್ R3 ರಿಪ್ಲೇಸ್ ಬೈ ಏನು ಮಾಡ್ತಾ ಇದ್ದೀವಿ? R3 ಮೈನಸ್ R1. ಈಗ ಇದರಲ್ಲಿ ಕ್ಯಾಲ್ಸಿಲಿ 2R2 ಬದಲು ನಾವೇನಂತ ಬರ್ಕೋಬೇಕು? B ಮೈನಸ್ 7R1 ಅಂದರೆ 7A. R3 ಬದಲು C, R1 ಬದಲು A. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ 2B ಮೈನಸ್ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಬಿಡಿ. 2B ಮೈನಸ್ 7A ಕೋಲನ್ C ಮೈನಸ್ A. ಈಗ ನೋಡಿ ಕ್ಯಾಲ್ಸಿಲ್ ಏನಂತ ಟೈಪ್ ಮಾಡ್ತೀರಾ ಹೇಳ್ಕೊಡ್ತೀನಿ ನೋಡಿ. ಇದು ಗ್ರೀನ್ ಇದೆಯಾ? ಈಗ ನೋಡಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಹೇಳಿ. ಶಿಫ್ಟು 9, 3 ಈಕ್ವಲ್ ಗೊತ್ತಾಗ್ತಿದೆಯಲ್ವಾ? ಹೇಳಿ. 2 ಆಲ್ಫಾ B ಮೈನಸ್ 7 ಆಲ್ಫಾ A ಆಲ್ಫಾ ಇಂಟೆಗ್ರಲ್. ಹೇಳಿ. ಈ ಥರ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. 2 ಆಲ್ಫಾ ಹೊಡೆದು ಇದು ಹೊಡೀರಿ B, ಮೈನಸ್ ಹೊಡೆದ ಮೇಲೆ 7 ಹೊಡೀರಿ, ಆಲ್ಫಾ Aಗೆ ಇದು ಹೊಡೀರಿ, ಆಲ್ಫಾ ಹೊಡೆದು ಇದು ಹೊಡೆದ್ರೆ A ಬರುತ್ತೆ. ಆಲ್ಫಾ ಇಂಟೆಗ್ರಲ್ ಹೊಡೀರಿ,
ಆಲ್ಫಾ ಹೊಡೆದು ಇದು ಹೊಡೀರಿ ಸಿ ಬರುತ್ತೆ, ಮೈನಸ್ ಆಲ್ಫಾ ಹೊಡೆದು ಇದು ಹೊಡೀರಿ ಎ ಬರುತ್ತೆ. ಕ್ಯಾಲ್ಕುಲೇಟ್. ಇಲ್ಲಿ ಫಸ್ಟ್ ಕಾಲಮಲ್ಲಿ ಬಿ ಏನಿದೆ 7. ಈಗ ಫಸ್ಟ್ ಕಾಲಮ್ ನೋಡಿ, ಫಸ್ಟ್ ಕಾಲಮಲ್ಲಿ ಬಿ ಏನು 7, ಎ ಏನು 2, ಸಿ ಏನು 2. ಇದನ್ನ ಟೈಪ್ ಮಾಡಿ. ಇನ್ನೊಂದು ಕ್ಯಾಲ್ಸಿನ ನೀವೇನಂತ ಯಾವುದರಲ್ಲಿ ಇಟ್ಕೊಳ್ಳಿ, ಕಾಂಪ್ಲೆಕ್ಸಲ್ಲಿ ಇಟ್ಕೋಬೇಕು. ಯಾಕೆ ಲ್ಯಾಂಬ್ಡಾ ಮತ್ತು ಮ್ಯೂ ಇದೆ. ಅದು ಇನ್ನೊಂದು ಸತಿ ಟೈಪ್ ಮಾಡಿಬಿಡೋಣ ನೋಡಿ. ಎ ಸಿ ಹೊಡೆದ್ಬಿಡಿ, ಮೋಡ್ ಕಾಂಪ್ಲೆಕ್ಸ್ ಸೆಕೆಂಡು. ಇನ್ನೊಂದು ಸತಿ ಹೊಡೆದು ತೋರಿಸ್ಬಿಡ್ತೀನಿ ನೋಡಿ. ಮೋಡ್ 2 ಹೊಡಿಬೇಕು. 2b - 7a 2 ಆಲ್ಫಾ ಬಿ ಮೈನಸ್ 7 ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ ಹೇಳಿ ಆಲ್ಫಾ ಸಿ ಮೈನಸ್ ಆಲ್ಫಾ ಎ. ಕ್ಯಾಲ್ಕುಲೇಟ್. ಬಿ ಏನು ಫಸ್ಟ್ ಕಾಲಮಲ್ಲಿ 7, ಎ ಏನು 2, ಸಿ ಏನು 2. ಆನ್ಸರ್ ಏನು ಬಂತು 0 0. ಗೊತ್ತಾಗ್ತಿದೆಯಲ್ವಾ? 0 0 ಬರ್ಬೋದು. ಇಲ್ಲೇನು ಬರೀಬೇಕು 0 0. ಈಗ ಸೆಕೆಂಡ್ ಕಾಲಮಲ್ಲಿ ಬಿ ಏನು 3, ಎ ಏನು ಸಿ ಏನು 3. ಅದನ್ನ ಹೊಡೀರಿ. ಈಕ್ವಲ್ B3 A3 C3 -15 0. ಕರೆಕ್ಟ್ ಬಂದಿದೆಯಾ? ಸೆಕೆಂಡ್ ಕಾಲಮ್ ಏನು -15 0. ಥರ್ಡ್ ಕಾಲಮಲ್ಲಿ ಬಿ ಏನು ಎ ಏನು 5, ಸಿ ಏನು ಲ್ಯಾಂಬ್ಡಾ. ಇದು ಹೊಡೀರಿ. ಬಿ ಏನು -2, ಎ ಏನು 5, ಲ್ಯಾಂಬ್ಡಾ ಬದಲು ಐ ಹೊಡಿಬೇಕು. ಐ ಹೊಡೆದ್ರೆ ಆನ್ಸರ್ ಏನು ಬರುತ್ತೆ -39 -5 + ಐ. ಹೆಂಗೆ ಬರೀತೀರಾ ಇದನ್ನ? ಕರೆಕ್ಟಾಗಿ ಬಂತಾ ಮೈನಸ್ ವೆರಿಫೈ ಮಾಡ್ಕೊಳ್ಳಿ. ಮತ್ತು -5 + ಐ ಅಂದರೆ ಏನಿಲ್ಲಿ ಲ್ಯಾಂಬ್ಡಾ. ಈಗ ಫೋರ್ತ್ ಕಾಲಮಲ್ಲಿ ಹೇಳಿ. ಈಗ ಸ್ವಲ್ಪ ನೀಟಾಗಿ ಬರ್ಬಿಡ್ತೀನಿ ಇದನ್ನ. ಈಗ ಫೋರ್ತ್ ಕಾಲಮಲ್ಲಿ ಬಿ ಏನು 8, ಎ ಏನು ಸಿ ಏನು ಐ. ಮ್ಯೂ ಬದಲು ಐ ಹೊಡೀರಿ. ಅರ್ಥ ಆಗ್ತಿದೆಯಲ್ವಾ? ಮ್ಯೂ ಬಂದರೆ ಐ, 2 ಮ್ಯೂ ಬಂದರೆ 2i ಆ ಥರ. ಬಿ ಏನು 8, ಎ ಏನು 9, ಸಿ ಬದಲು ಐ. ಏನು ಬಂತು -47 -9 + ಐ. ಕರೆಕ್ಟಾ? ಇಲ್ಲೇನು ಬರೀತೀರಾ -9 + ಐ ಬದಲು ಏನು ಬರೀಬೇಕು ಮ್ಯೂ. ಅರ್ಥ ಆಯ್ತಲ್ವಾ? ಇದು ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಹೇಳಿ. ಈಗ ನೋಡಿ, ನೆಕ್ಸ್ಟು ನಾನ್ ಝೀರೋ ಎಲಿಮೆಂಟ್ ಯಾವುದು ಸೆಕೆಂಡ್ ರೋಲಿ -15. ಅದ್ರ ಕೆಳಗಡೆ 0 ಮಾಡಬೇಕು. ಆದರೆ 0 ಮಾಡೋಕ್ಕೆ ಆಲ್ರೆಡಿ 0 ಆಗಿದೆ. ಇನ್ನೇನು ಮಾಡೋದು ಬೇಕಾಗಿಲ್ಲ. ಈಗ ಇದನ್ನ ಅಪ್ಲೈ ಮಾಡಬೇಕು. ಈಗ ನೋ ಸೊಲ್ಯೂಷನ್ಗೆ ಜ್ಞಾಪಕ ಇಟ್ಕೊಳ್ಳಿ. ನೋ ಸೊಲ್ಯೂಷನ್ಗೆ ಕಂಡೀಷನ್ ಏನು? ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ. ಫಸ್ಟ್ ನೋ ಸೊಲ್ಯೂಷನ್ಗೆ ಅದು ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ನೆಕ್ಸ್ಟು ಯೂನಿಕ್ ಸೊಲ್ಯೂಷನ್ಗೆ ಇದು ಬೇಸಿಕ್ ಅಂದ್ಕೊಳ್ಳಿ. ಯೂನಿಕ್ ಸೊಲ್ಯೂಷನ್ಗೆ ಏನು ಕಂಡೀಷನ್ನು? ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲ್ ಟು ಎನ್. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ಗೆ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಹಾಕ್ತೀನಿ. ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಅಂದ್ಕೊಳ್ಳಿ. ಎರಡೂ ಒಂದೇ. ಹೇಳಿ ಏನು ಕಂಡೀಷನ್ನು? ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಬಟ್ ಲೆಸ್ ದ್ಯಾನ್ ಎನ್. ಅರ್ಥ ಆಯ್ತಲ್ವಾ? ನೋಡಿ, ಈ ಕೇಸಲ್ಲಿ ಇದೆರಡೂ ಈಕ್ವಲ್ ಇರಬಾರ್ದು ಅಂದರೆ ರ್ಯಾಂಕ್ ಆಫ್ ಎ ಎಷ್ಟಿರಬೇಕು, ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಎಷ್ಟಿರಬೇಕು? ಇಲ್ಲಿ ನೋಡಿ, ರ್ಯಾಂಕ್ ಆಫ್ ಎ 3 ಇರುತ್ತೆ ಅಂದ್ಕೊಳ್ಳಿ, ಇದು ನಾನ್ ಝೀರೋ ಇರುತ್ತೆ ಅಂದ್ಕೊಳ್ಳಿ. ನೋಡಿ, ಇಲ್ಲಿ 0 0 ನಾನ್ ಝೀರೋ ಅಂದರೆ 1 3ನೋ ಏನೋ ಒಂದು ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು 3 ಇರುತ್ತೆ ಅಂದ್ಕೊಳ್ಳಿ. ಎಕ್ಸಾಂಪಲ್ಲು ಈ ಥರ ಇದ್ದರೆ ರ್ಯಾಂಕ್ ಆಫ್ ಎ ಏನು
ಇಲ್ಲಲ್ಲ, ಇದು ಬಿಟ್ಬಿಡಿ ಇದನ್ನ. ಅಂದರೆ ಇದ್ರ ಬದಲು ಇದಿದೆ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಸೈಡಲ್ಲಿ ಬರೆದ್ಬಿಡ್ತೀನಿ ಸುಮ್ಮನೆ. -5 + ಲ್ಯಾಂಬ್ಡಾ ಮತ್ತು ಯಾವುದು -9 + μ ಅಲ್ವಾ. ಆಮೇಲೆ ಫಿಲ್ ಮಾಡ್ತೀನಿ. ಸುಮ್ಮನೆ ಇದು ಅರ್ಥ ಮಾಡ್ಸೋಕ್ಕೆ ಇದನ್ನ ಅಳಿಸ್ತಾ ಇದ್ದೀನಿ. ಗೊತ್ತಾಗ್ತಿದೆಯಲ್ವಾ? ನೀವು ಇದು ಬರೀಬಾರ್ದು, ಆಯ್ತಲ್ವಾ? ಹೇಳಿ. ಈ ಥರ ಇದ್ದರೆ 0 0 ಇಲ್ಲೇನೋ 3 ಇದೆ, ಇಲ್ಲಿ ಒಂದು 1 ಏನೋ ಇದೆ ಅಂದ್ಕೊಳ್ಳಿ. ರ್ಯಾಂಕ್ ಆಫ್ ಎ ಏನು? ರ್ಯಾಂಕ್ ಆಫ್ ಎ ಏನು? ಆಮೇಲೆ ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಏನು? 3. ಈ ಥರ ಇದ್ದರೆ ಗೊತ್ತಾಗ್ತಿದೆಯಲ್ವಾ? ಅಂದರೆ ಇದು ಯಾವುದಕ್ಕೆ ಕಂಡೀಷನ್ ಆಗುತ್ತೆ? ಇದು ಯೂನಿಕ್ ಸೊಲ್ಯೂಷನ್ಗೆ. ಅರ್ಥ ಆಗ್ತಿದೆಯಲ್ವಾ? ಈಗ ಫಸ್ಟು ಯೂನಿಕ್ ಸೊಲ್ಯೂಷನ್ ಹೋಗೋದು ಬೇಡ, ನಾವು ನೋ ಸೊಲ್ಯೂಷನ್ಗೆ ಹೋಗೋಣ. ನೋ ಸೊಲ್ಯೂಷನ್ಗೆ ಯಾವ ಥರ ಇರಬೇಕು? ರ್ಯಾಂಕ್ ಆಫ್ ಎ ಮತ್ತು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಏನಾಗಬಾರ್ದು? ಈಕ್ವಲ್ ಇರಬಾರ್ದು. ಈಗ ನೋಡಿ, ನಾನು ಇದು 3 ಇದು 0 ತೊಗೋತೀನಿ ಅಂದ್ಕೊಳ್ಳಿ. ಅವಾಗ ರ್ಯಾಂಕ್ ಆಫ್ ಎ ಏನಾಗುತ್ತೆ? ರ್ಯಾಂಕ್ ಆಫ್ ಎ 3. ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಏನಾಗುತ್ತೆ? ಅದು 3 ಆಗುತ್ತೆ. ಯಾಕೆ? ಈಗ ರ್ಯಾಂಕ್ ಆಫ್ ಎ ಅಂದರೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಎಲ್ಲಿ ನಾನ್ ಝೀರೋ ರೋಸ್ ಎಷ್ಟಿದೆ ನೋಡಬೇಕು. ನಾನ್ ಝೀರೋ ರೋ ಅಂದರೆ ಏನು? ಎಲ್ಲ ಎಲಿಮೆಂಟ್ 0 ಇದ್ದರೆ ಅದು 0 ರೋ. ಒಂದಾದರೂ ಎಲಿಮೆಂಟ್ 0 ಇಲ್ಲ ಅಂದರೆ ಅದು ನಾನ್ ಝೀರೋ. ಇಲ್ಲಿ 3 ನಾನ್ ಝೀರೋ. ರ್ಯಾಂಕ್ ಆಫ್ ಎ 3. ಇಲ್ಲೂ ಅಷ್ಟೇ, ಇಲ್ಲಿ ಇದು 3 ಇರೋದ್ರಿಂದ ಇದು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿನು 3 ಆಗುತ್ತೆ. ಈ ಕೇಸ್ ಯಾವುದಕ್ಕೆ ಇದು? ಇದು ಸೈಡಲ್ಲಿ ಬರೆದ್ಬಿಡೋಣ. ಯೂನಿಕ್ ಸೊಲ್ಯೂಷನ್ಗೆ 2 ಕಂಡೀಷನ್ ಬರುತ್ತೆ. ಹೇಳಿ, 2 ಥರ ಬರುತ್ತೆ. ಈಗ ನೋಡಿ, 2 3 5 ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಬರ್ಬೋದು. ಇದೆಲ್ಲ ನಿಮಗೆ ಅರ್ಥ ಮಾಡ್ಸೋಕ್ಕೆ ಬರೆಸ್ತಾ ಇರೋದು, ನೀವು ಎಕ್ಸಾಮಲ್ಲಿ ಬರೆಯೋದು ಬೇಕಾಗಿಲ್ಲ. ನೆಕ್ಸ್ಟ್ ಹೇಳಿ. 0 -15 -39 ಆಮೇಲೆ ಏನಿರೋದು? -40. ನೆಕ್ಸ್ಟು 0 0 ಇದೊಂದು ಬಾಕ್ಸ್ ಅಂದ್ಕೊಳ್ಳಿ, ಇದೊಂದು ಬಾಕ್ಸು. ಅರ್ಥ ಆಗ್ತಿದೆಯಲ್ವಾ? ಯೂನಿಕ್ಗೆ ಇದೇನಿರಬೇಕು? ಯೂನಿಕ್ಗೆ ಫಾರ್ ಯೂನಿಕ್ ಹೇಳಿ, ಇಲ್ಲಿ ಬರೀತೀನಿ. ಹೇಳಿ, ಫಾರ್ ಯೂನಿಕ್ಕು ಇದು ನಾಟ್ ಈಕ್ವಲ್ ಟು ಏನು? 0. ಇದೆರಡು 3 ಇದೆ ಅಂದ್ಕೊಳ್ಳಿ. ಎಕ್ಸಾಂಪಲ್ಲು ಇದು 3 ಇದು 1 ಇದೆ ಅಂದ್ಕೊಳ್ಳಿ. ಇದು ನಾಟ್ ಈಕ್ವಲ್ ಟು 0, ನಾಟ್ ಈಕ್ವಲ್ ಟು 0 ಎರಡೂ ಇದ್ರೂ ನಡೆಯುತ್ತೆ. ಈಗ ಎಕ್ಸಾಂಪಲ್ ಯೂನಿಕ್ ಸೊಲ್ಯೂಷನ್ಗೆ ಇದು ನಾಟ್ ಈಕ್ವಲ್ ಟು 0, ಇದು ಈಕ್ವಲ್ ಟು 0 ಇದ್ರೂ ನಡೆಯುತ್ತೆ. ಹೇಳಿ. ಇನ್ನೊಂದು ಫಾರ್ ಯೂನಿಕ್ಗೆ 2 ಥರ. ಫಾರ್ ಯೂನಿಕ್ಗೆ ಏನು? ನಾಟ್ ಈಕ್ವಲ್ ಟು 0, ಈಕ್ವಲ್ ಟು 0 ಇದ್ರೂ ನಡೆಯುತ್ತೆ. ಅಂದರೆ ಈ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಇದ್ರೂ ಇರುತ್ತೆ, ಈಕ್ವಲ್ ಟು 0 ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಈ ವ್ಯಾಲ್ಯೂ ಏನಾದರೂ ಇರಲಿ. ಆದರೆ ಏನಿರಬೇಕು ಯೂನಿಕ್ಗೆ? ಈ ಪ್ಲಸ್ ಇದೆಯಲ್ವಾ, ಅದು ಏನಿರಬೇಕು? 0 ಇರಬಾರ್ದು. ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಈಗ ಎಕ್ಸಾಂಪಲ್ಲು ಇದು ಗೊತ್ತಾಯ್ತಾ ನಿಮಗೆ? ಇದು 3 ಇದು 0 ಇದ್ದರೆ, ಎರಡು 3 1 ಎರಡು ನಾನ್ 0 ಇದ್ದರೆ ಗೊತ್ತಾಯಿತು. ಈಗ ಎಕ್ಸಾಂಪಲ್ಲು ಇದು 0 ಇದು 0 ಇದೆ ಅಂದ್ಕೊಳ್ಳಿ. ಯಾವ ಕೇಸ್ ಇದು? ಇನ್ಫೈನೈಟ್. ವೆರಿ ಗುಡ್. ಹೆಂಗೆ ಹೇಳ್ತೀನಿ ನೋಡಿ. ಈಗ ರ್ಯಾಂಕ್ ಆಫ್ ಎ ಏನು ಇಲ್ಲಿ? 2. ಯಾಕೆ? ಎಲ್ಲಿ ನಾನ್ 0 ರೋಸ್ ಎಷ್ಟಿದೆ? 2 ಇದೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಏನು? 2. ಯಾಕೆ? ಇದರಲ್ಲೂ ನಾನ್ 0 ರೋ 2 ಇದೆ. ಹೇಳಿ. ಫಾರ್ ಇನ್ಫೈನೈಟ್ ಸೊಲ್ಯೂಷನ್ನು ಈ ಪ್ಲೇಸಲ್ಲೂ ಈಕ್ವಲ್ ಟು 0 ಇರಬೇಕು, ಈ ಪ್ಲೇಸಲ್ಲೂ 0 ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟು ಈಗ ಇನ್ನೂ ನಮಗೆ ಏನು ಸಿಕ್ಕಿಲ್ಲ? ನೋ ಸೊಲ್ಯೂಷನ್ಗೆ ಕೇಸ್ ಸಿಗಿಲ್ಲ. ಈಗ ಎಕ್ಸಾಂಪಲ್ ಇದು ಈಕ್ವಲ್ ಟು 0 ಇದೆ, ಇದೇನೋ 5ನೋ 3ನೋ 2ನೋ ಏನೋ ನಾನ್ 0 ಇದೆ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ರ್ಯಾಂಕ್ ಆಫ್ ಎ ಏನು? 2. ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಏನು? 3. ಇದು ಯಾವ ಕೇಸ್ ಆಯಿತು? ವೆರಿ ಗುಡ್. ರ್ಯಾಂಕ್ ಆಫ್ ಎ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ. ಅರ್ಥ ಆಗ್ತಿದೆಯಲ್ವ? ನೋ ಸೊಲ್ಯೂಷನ್ಗೆ ಏನು ಕಂಡೀಷನ್ನು? ರ್ಯಾಂಕ್ ಆಫ್ ಎ ಏನಿರಬೇಕು? 2 ಇರಬೇಕು. ಇಲ್ಲಿ ಬರೆದ್ಬಿಡ್ತೀನಿ ನೋಡಿ. ನೋ ಸೊಲ್ಯೂಷನ್ಗೆ ಕಂಡೀಷನ್ ಏನು? ರ್ಯಾಂಕ್ ಆಫ್ ಎ 2 ಇರಬೇಕು, ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಏನಿರಬೇಕು? 3 ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎನ್ನು 3 ಇದ್ದರೆ ಏನಿದ್ರೆ ನಂಬರ್ ಆಫ್ ಎನ್ ಅಂದರೆ ಏನು? ನಂಬರ್ ಆಫ್ ವೇರಿಯಬಲ್ಸ್. XYZ ಎಷ್ಟಿದೆ ಇಲ್ಲಿ ವೇರಿಯಬಲ್ಸು? XYZ 3 ಇದೆ.
ಎನ್ 3 ಇದ್ದರೆ ಇಲ್ಲಿ ಏನು ರ್ಯಾಂಕ್ ಆಫ್ ಏನು 3 ಇರಬೇಕು. ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿನು 3 ಇರಬೇಕು. ಯಾವುದಕ್ಕೆ? ಯೂನಿಕ್ ಸೊಲ್ಯೂಷನ್ಗೆ. ನೆಕ್ಸ್ಟು ಇನ್ಫೈನೈಟ್ ಸೊಲ್ಯೂಷನ್ಗೆ ಎನ್ ಎಷ್ಟು? 3. ರ್ಯಾಂಕು 3ಗಿಂತ ಕಡಿಮೆ ಇರಬೇಕು, 3 ಇರಬಾರ್ದು, ಎರಡೂ ಈಕ್ವಲ್ ಇರಬೇಕು. ಅಂದರೆ ರ್ಯಾಂಕ್ ಆಫ್ ಎ ಏನಿರಬೇಕು? 2 ಇರಬೇಕು. ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿನು 2 ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಫಾರ್ ನೋ ಸೊಲ್ಯೂಷನ್ಗೆ ಹೇಳಿ, ಈ ವ್ಯಾಲ್ಯೂ ಏನಿರಬೇಕು? ಈ ಪ್ಲೇಸಲ್ಲಿ ಏನಿರಬೇಕು? ಈಕ್ವಲ್ ಟು 0. ಈ ಪ್ಲೇಸಲ್ಲಿ ನಾಟ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವಾ? ಫೈನಲ್ ಆಯ್ತಲ್ವಾ? ಈಗ ಇದು ರಫ್ ವರ್ಕ್ ಇದೆಲ್ಲ. ಈಗ ಬರೆಯೋಣ, ಇನ್ವೆಸ್ಟಿಗೇಟ್ ಮಾಡೋಣ ಈಗ, ಸರಿನಾ? ಫಸ್ಟ್ ಏನು ನೋಡಿ, ಇದೆಲ್ಲ ಇಲ್ಲಿಂದ ಹಿಡಿದು ಇದೆಲ್ಲ ನಿಮಗೆ ರಫ್ ವರ್ಕು, ಗೊತ್ತಾಗ್ತಿದೆಯಲ್ವಾ? ಈಗ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡ್ತೀನಿ ಈಗ, ಸರಿನಾ? ಯಾಕಂದರೆ ಅದು ಎಕ್ಸ್ಪ್ಲನೇಷನ್ ಮಾಡಲಿಲ್ಲ ಅಂದರೆ ಈಗ ಮಾಡೋದು ಗೊತ್ತಾಗಲ್ಲ ನಿಮಗೆ. ಅದಕ್ಕೆ ಈಗ ಹೇಳಿ, ಇಲ್ಲಿ ಏನಿದೆ? 0 0 ಏನಿತ್ತು? -5 ಪ್ಲಸ್ ಲ್ಯಾಂಬ್ಡಾ, ಮತ್ತು ಏನಿತ್ತು ಇಲ್ಲಿ? -9 ಪ್ಲಸ್ ಮ್ಯೂ. ಅರ್ಥ ಆಗ್ತಿದೆಯಲ್ವಾ? ಫಸ್ಟು ಏನು? ಫಾರ್ ನೋ ಸೊಲ್ಯೂಷನ್. ಇಲ್ಲಿ ಕ್ವಶನಲ್ಲಿ ಫಸ್ಟ್ ಇರೋದು ನೋ ಸೊಲ್ಯೂಷನ್. ಅದು ನೋ ಸೊಲ್ಯೂಷನ್ ಮಾಡ್ಬಿಡೋಣ. ಹೇಳಿ, ನೋ ಸೊಲ್ಯೂಷನ್ಗೆ ರ್ಯಾಂಕ್ ಏನಿರಬೇಕು? ಇದು ನೋಟ್ ಅಂತ ಮಾಡ್ಕೊಳ್ಳಿ. ಎಲ್ಲ ಪ್ರಾಬ್ಲಮ್ಗೂ ಈ ಥರ ರಿಲೇಟೆಡ್ ಪ್ರಾಬ್ಲಮ್ಗೆ ಇದು ನೋಟ್ ಅಂತ ಮಾಡಿಕೊಂಡ್ರೆ ಯಾವ್ದು ಬಂದರೂ ನೀವು ಆರಾಮಾಗಿ ಮಾಡ್ಕೋಬೋದು. ಫಸ್ಟು ಫಾರ್ ನೋ ಸೊಲ್ಯೂಷನ್ ಇದನ್ನ ಬರೆದ್ಬಿಡಿ. ಫಸ್ಟ್ ಇದು ಬರೀರಿ. ಹೇಳಿ, ರ್ಯಾಂಕ್ ಆಫ್ ಎ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ, ದೇರ್ ಫೋರ್ ಅಂತ ಬರೆದು ಇದು ಬರೆದ್ಬಿಡಿ. ಹೇಳಿ, ರ್ಯಾಂಕ್ ಆಫ್ ಎ 2, ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ 3, ದೇರ್ ಫೋರ್. ಈಗ ರ್ಯಾಂಕ್ ಆಫ್ ಎ 2 ಇರಬೇಕು, ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ 3 ಇರಬೇಕು. ಅಂದರೆ ಈ ಪ್ಲೇಸಲ್ಲಿ ಏನಿರಬೇಕು? 0. ಈ ಪ್ಲೇಸ್ 0 ಆಗಬೇಕು. ಈ ಪ್ಲೇಸ್ ನಾಟ್ ಈಕ್ವಲ್ ಟು 0 ಬೇಕು. ಈ ಪ್ಲೇಸಲ್ಲಿ ಇರೋದು ಯಾವುದು? -5 ಪ್ಲಸ್ ಲ್ಯಾಂಬ್ಡಾ, -5 ಪ್ಲಸ್ ಲ್ಯಾಂಬ್ಡಾ ಈಕ್ವಲ್ ಟು 0. ಆ್ಯಂಡ್ ಹೇಳಿ, -9 ಪ್ಲಸ್ ಮ್ಯೂ ನಾಟ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಈಗ ಲ್ಯಾಂಬ್ಡಾ -5 ಆ ಕಡೆ ಹೋದರೆ ಆ್ಯಂಡ್ ಮ್ಯೂ -9 ಆ ಕಡೆ ಹೋದರೆ ಇದು ನಾಟ್ ಈಕ್ವಲ್ ಇದೆ, ನಾಟ್ ಈಕ್ವಲೇ ಇರಬೇಕು, ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಆಯಿತು, ಫಸ್ಟ್ಗೆ ಆನ್ಸರ್ ಮುಗೀತು. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇದು ಗೊತ್ತಿದ್ದರೆ ಆರಾಮಾಗಿ ಬರ್ಕೋಬೋದು. ಫಸ್ಟ್ ಏನು ಮಾಡ್ಬೇಕು ಹೇಳಿ? ಇದು ಗೊತ್ತಿದ್ದರೆ ನೀವೇನು ಮಾಡ್ಬೋದು ಅಂದರೆ ಫಾರ್ ನೋ ಸೊಲ್ಯೂಷನ್ ಅಂತ ಬರೆದು ಫಸ್ಟ್ ಇದು ಬರಿಬೋದು, ಆಮೇಲೆ ಇದು ಬರೀಬೇಕು. ಆಮೇಲೆ ಏನು ಮಾಡಬೇಕು? ಇದೆರಡು ಆದಮೇಲೆ ಇದನ್ನ ನೋಡಬೇಕು. ನೋ ಸೊಲ್ಯೂಷನ್ಗೆ ಇದು 0 ಆಗಬೇಕು, ಇದು 0. ಇದು 0 ಆಗಬೇಕು ಅಂದರೆ -5 ಪ್ಲಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0, ಇದು ನಾಟ್ ಈಕ್ವಲ್ ಟು 0 ಅಂತ ಬರೆದ್ಬಿಡಿ. ಈಗ -5 ಆ ಕಡೆ ಹೋದರೆ +5, -9 ಆ ಕಡೆ ಹೋದರೆ +9. ಗೊತ್ತಾಯ್ತಲ್ವಾ? ನೆಕ್ಸ್ಟು ಸೆಕೆಂಡ್ ಕೇಸ್ ಹೇಳಿ. ಅವ್ರ ಯೂನಿಕ್ ಸೊಲ್ಯೂಷನ್. ಫಾರ್ ಯೂನಿಕ್ ಸೊಲ್ಯೂಷನ್, ವೆರಿ ಗುಡ್. ಫಾರ್ ಯೂನಿಕ್ ಸೊಲ್ಯೂಷನ್ಗೆ ಹೇಳಿ, ಏನಂತ ಬರೆಯೋಣ? ವೆರಿ ಗುಡ್. ಇದು ಬರೆದ್ಬಿಡಿ. ಹೇಳಿ, ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲ್ ಟು ಎನ್. ಎನ್ ಅಂದರೆ ಎಷ್ಟು? ದೇರ್ ಫೋರ್ ರ್ಯಾಂಕ್ ಆಫ್ ಎ ಏನು? ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಏನು? ಸರಿನಾ? ಗೊತ್ತಾಯ್ತಾ ಇಲ್ವಾ ನಿಮಗೆ? ನೆಕ್ಸ್ಟು ಇಲ್ಲಿ ಹೇಳಿ, ಯೂನಿಕ್ ಸೊಲ್ಯೂಷನ್ಗೆ ಇದು ಏನಾದರೂ ಇರಲಿ, ಈಕ್ವಲ್ ಟು 0 ಆದರೂ ಇರಲಿ, ನಾಟ್ ಈಕ್ವಲ್ ಟು 0 ಆದರೂ ಇರಲಿ, ಎಫೆಕ್ಟ್ ಆಗಲ್ಲ. ಮೇನು ಈ ಟರ್ಮ್ ಇದೆಯಲ್ಲ, ಏನಿರಬೇಕು? ನಾಟ್ ಈಕ್ವಲ್ ಟು 0. ಬರೀ ಇದು ಬರೆದ್ರೆ ಸಾಕು. ಇದೇನು ಬರೆಯೋದು ಬೇಕಾಗಿಲ್ಲ. ಬರೀ ಯಾವ ಟರ್ಮ್ ನಾಟ್ ಈಕ್ವಲ್ ಟು 0 ಇರಬೇಕು? -5 ಪ್ಲಸ್ ಲ್ಯಾಂಬ್ಡಾ ನಾಟ್ ಈಕ್ವಲ್ ಟು 0. ನೋಡಿ, ಕನ್ಕ್ಲೂಷನ್ ಇಲ್ಲಿ ಬರೆದುಬಿಡ್ತೀನಿ. ಫಾರ್ ಯೂನಿಕ್ಗೆ ಒಂದೇ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾಟ್ ಈಕ್ವಲ್ ಟು 0. ಇದನ್ನ ಇಲ್ಲಿ ಕಟ್ ಮಾಡಿಬಿಡ್ತೀನಿ. ಇದು 3 ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಇದು ಏನಾದರೂ ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಅರ್ಥ ಆಗ್ತಿದೆಯಲ್ವಾ? ಯೂನಿಕ್ಗೇನು ಬರೀ ಈ ಪ್ಲಸ್ಸು ನಾಟ್ ಈಕ್ವಲ್ ಟು
ಝೀರೋ ಹೇಳಿ. ದೇರ್ ಫೋರ್ ಹೇಳಿ ಏನಾಗುತ್ತೆ? ಮೈನಸ್ 5 ಪ್ಲಸ್ ಲ್ಯಾಂಬ್ಡಾ ನಾಟ್ ಈಕ್ವಲ್ ಟು ಝೀರೋ. ಲ್ಯಾಂಬ್ಡಾ ನಾಟ್ ಈಕ್ವಲ್ ಟು ಏನಾಗುತ್ತೆ? -5 ಆ ಕಡೆ ಹೋದರೆ +5 ಆಗುತ್ತೆ. ಗೊತ್ತಾಯ್ತಲ್ವಾ? ಮೂರನೇ ಕೇಸ್. ಈಗ ಹೇಳಿ ಮೂರನೇ ಕೇಸ್ ಯಾವ ಥರ ಮಾಡೋಣ? ಯಾವುದು ಕೇಸ್ ಈಗ? ಇನ್ಫೈನೈಟ್ ಸೊಲ್ಯೂಷನ್ ಇದಾಯ್ತಲ್ವ ಯೂನಿಕು. ನೆಕ್ಸ್ಟು ಫಾರ್ ಇನ್ಫೈನೈಟ್ ಸೊಲ್ಯೂಷನ್. ನೋಡಿ, ಇದಾದಮೇಲೆ ಇದು ಬರೀರಿ. ಇದೆಲ್ಲ ಬರೆಯೋದು ಇದೆಲ್ಲ ಯಾವುದೂ ಬರೆಯೋಕ್ಕೆ ಹೋಗಬೇಡಿ. ಇಲ್ಲಿ ಈ ಥರ ಕ್ರಾಸ್ ಮಾರ್ಕ್ ಮಾಡಿರ್ತೀನಿ. ಈ ಬಾಕ್ಸಲ್ಲಿರೋದನ್ನ ಬರೆಯೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಲ್ವಾ? ಬಾಕಿದೆಲ್ಲ ಈ ಕಡೆದು ಬರೀಬೇಕು. ಫಾರ್ ಇನ್ಫೈನೈಟ್ ಸೊಲ್ಯೂಷನ್ ಹೇಳಿ. ಫಸ್ಟ್ ಏನು ಬರೀಬೇಕು? ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಲೆಸ್ ದ್ಯಾನ್ ಎನ್. ದೇರ್ ಫೋರ್ ರ್ಯಾಂಕ್ ಆಫ್ ಎ ಏನು? 2. ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ 2. ದೇರ್ ಫೋರ್ ಅಂತ ಬರೀರಿ. ಇದಕ್ಕೇನಂತ ಬರೀಬೇಕು? ಇಂಪ್ಲೈಸ್ ಅಥವಾ ದೇರ್ ಫೋರ್ ಅಂತ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಇದು ಫಾರ್ ಇನ್ಫೈನೈಟ್ ಸೊಲ್ಯೂಷನ್ಗೆ ಏನಿರಬೇಕು? 2 ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವಾ? 2 ಈಕ್ವಲ್ ಟು 0. ಯಾವುದು ನೋಡಿ, ಇದು ಸ್ಟಾರ್ ಹಾಕ್ಬಿಡ್ತೀನಿ ಸುಮ್ಮನೆ. ಈ ಥರ ರಾಂಗ್ ಅನ್ಕೋಬಿಟ್ಟಿರ. ಆಮೇಲೆ ಇದು ಬರಿಬೇಡಿ ಅಂತ ಅಷ್ಟೇ. 2 ಈಕ್ವಲ್ ಟು 0 ಇನ್ಫೈನೈಟ್ಗೆ. ಇದು ಈಕ್ವಲ್ ಟು 0, ಇದು ಈಕ್ವಲ್ ಟು 0. ಹೇಳಿ ಇದೇನಾಗುತ್ತೆ? -5 ಪ್ಲಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಆ್ಯಂಡ್ -9 ಪ್ಲಸ್ ಮ್ಯೂ ಈಸ್ ಈಕ್ವಲ್ ಟು. ದೇರ್ ಫೋರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನಾಗುತ್ತೆ? 5 ಆ್ಯಂಡ್ ಮ್ಯೂ ಈಸ್ ಈಕ್ವಲ್ ಟು 9. ಪಕ್ಕ ಗೊತ್ತಾಯ್ತಲ್ವಾ?